ಆಕಾಶವಾಣಿ ಕಲಬುರಗಿ. ಹೊಸ ಓದು ಪುಸ್ತಕ ಪರಿಚಯದ ಸಾಪ್ತಾಹಿಕ ಕಾರ್ಯಕ್ರಮ. ಇಂದಿನ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ರವೀಂದ್ರ ಎಸ್ ರುದ್ರವಾಡಿ ಅವರ ಸಂಪಾದಕತ್ವದ ಮಕ್ಕಳ ಕವನ ಸಂಕಲನ ಅಂಕುರ ಹಾಗೂ ಡಾ ಸದಾನಂದ ಪೆರ್ಲಾ ಅವರ ನಾರಾಯಣ ಗುರು ಈ ಪುಸ್ತಕಗಳ ಪರಿಚಯ ಮಾಡಿಕೊಳ್ಳುವಿರಿ. ಪುಸ್ತಕಗಳನ್ನು ಪರಿಚಯಿಸುತ್ತಾರೆ ಉಷಾ ಗೊಬ್ಬೂರ್. ಮಕ್ಕಳ ಬಣ್ಣದ ಕನಸುಗಳಿಗೆ ರೆಕ್ಕೆ ಕಟ್ಟಿ ಅವರೆಲ್ಲ ಆಕಾಶದೆತ್ತರಕ್ಕೆ ಹಾರಲು ಸಮರ್ಥರನ್ನಾಗಿಸುತ್ತಿರುವ ಅತ್ಯಂತ ಕ್ರಿಯಾಶೀಲ ಶಿಕ್ಷಕ, ಯುವ ಸಾಹಿತಿ, ಸಮಾಜಮುಖಿ ಹಾಗೂ ಪ್ರಗತಿಪರ ಚಿಂತಕರಾಗಿರುವ ರವೀಂದ್ರ ರುದ್ರವಾಡಿ ಅವರು ಸಂಪಾದಿಸಿರುವ ಮಕ್ಕಳ ಕವನ ಸಂಕಲನವೇ ಅಂಕುರ. ಆಳಂದ ತಾಲೂಕಿನ ನಂದಗೂರು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಬಾಲಕವಿಗಳು ಕಟ್ಟಿದ ಕವಿತೆಗಳ ಈ ಕೃತಿ 2018ರಲ್ಲಿ ಪ್ರಜ್ಞಾ ಕಾನೂನು ಸಲಹಾ ಸಮಿತಿ ಕಲಬುರಗಿ ಇವರಿಂದ ಪ್ರಕಟಗೊಂಡಿದೆ. ಇದು 186 ಪುಟಗಳುಳ್ಳ 150 ರೂಪಾಯಿ ಮುಖಬೆಲೆಯ ಕೃತಿಯಾಗಿದೆ. ಮುಗ್ಧ ಮನಸ್ಸುಗಳಲ್ಲಡಗಿದ ಭಾವಗಳಿಗೆ ಬರಹ ರೂಪ ನೀಡುವ ವಿನೂತನ ಪ್ರಯೋಗವನ್ನು ಪ್ರಪ್ರಥಮವಾಗಿ ಈ ಭಾಗದಲ್ಲಿ ರವೀಂದ್ರ ರುದ್ರವಾಡಿಯವರು ಮಾಡಿದ್ದಾರೆ. ಕಲಬುರಗಿಯ ಹಿರಿಯ ಸಾಹಿತಿಗಳು, ಖ್ಯಾತ್ ಗಜಲ್ಕಾರರಾದ ಶ್ರೀ ಕಾಶಿನಾಥ್ ಅಂಬಲ್ಗಿಯವರು ಮುನ್ನುಡಿಯಲ್ಲಿ ಮಕ್ಕಳ ತೊದಲು ನುಡಿಗಳಲ್ಲಿನ ಕಾವ್ಯ ಪ್ರತಿಭೆ ಕಂಡು ಬೆರಗು ನುಡಿಗಳನ್ನಾಡಿದ್ದಾರೆ. ಹಾಗೆಯೇ ಅವರ ಉಜ್ವಲ ಭವಿಷ್ಯಕ್ಕೆ ಶುಭಾಶಯಗಳನ್ನು ಕೋರಿದ್ದಾರೆ. ಶಾಲಾ ಶಿಕ್ಷಣ ಇಲಾಖೆಯ ವಿವಿಧ ಹಂತದ ಅಧಿಕಾರಿಗಳು ರವೀಂದ್ರ ರುದ್ರವಾಡಿಯವರು ಸಂಪಾದಿಸಿದ ಈ ಕೃತಿಯಲ್ಲಿನ ಕವನ ರೂಪದಲ್ಲಿಯ ಮಕ್ಕಳ ಅಭಿವ್ಯಕ್ತಿ ಕಂಡು ಹರ್ಷದೊಂದಿಗೆ ಆಶಯ ನುಡಿಗಳನ್ನಾಡಿದ್ದಾರೆ. ಕಲಬುರಗಿಯ ಉಪನಿರ್ದೇಶಕರ ಕಚೇರಿಯಲ್ಲಿ ವಿಷಯ ಪರಿವೀಕ್ಷಕರಾಗಿ ಸೇವಾನಿವೃತ್ತಿ ಹೊಂದಿದ ಪ್ರವೃತ್ತಿಯಿಂದ ಸಾಹಿತಿಗಳಾದ ಶ್ರೀಯುತ SP ಸುಳ್ಳದರು ಸರ್ಕಾರಿ ಶಾಲಾ ಮಕ್ಕಳು ಹೊಸ ದಿಕ್ಕಿನತ್ತ ಬೆಳೆಯುವ ನಿಟ್ಟಿನಲ್ಲಿ ಶ್ರಮಿಸುತ್ತಿರುವಂತಹ ರವೀಂದ್ರ ರುದ್ರವಾಡಿಯವರು ಒಬ್ಬ ಮಾದರಿ ಶಿಕ್ಷಕ ಎನ್ನುತ್ತಾರೆ. ಅವರ ಶ್ರಮದಿಂದ ಫಲಿತ ಬೀಜ ಅಂಕುರಿಸಿ ಹೆಮ್ಮರವಾಗಲೆಂದು ಹಾರೈಸಿದ್ದಾರೆ. ಇಂತಹ ಶಿಕ್ಷಕರು ನಮ್ಮ ಶಿಕ್ಷಣ ಇಲಾಖೆಯ ಹೆಮ್ಮೆ ಎಂಬ ಹರ್ಷೋದ್ಗಾರವನ್ನು ಬೆನ್ನುಡಿಯಲ್ಲಿ ವ್ಯಕ್ತಪಡಿಸಿದ್ದಾರೆ. ಮಕ್ಕಳು ಪಾಠದ ಜೊತೆಗೆ ಪಠ್ಯೇತರವಾಗಿ ಬೆಳೆಯಬೇಕೆಂಬ ಕನಸು ಹೊತ್ತಿರುವ ಸಂಪಾದಕರು ತಮ್ಮ ಶಾಲೆಯಲ್ಲಿಯ ಮಕ್ಕಳ ಪ್ರತಿಭೆಗೆ ಸೂಕ್ತ ವೇದಿಕೆಯನ್ನು ಕಲ್ಪಿಸಿಕೊಡುವಲ್ಲಿ ನಿಷ್ಣಾತರು. ಮರಾಠಿಯನ್ನೇ ಉಸಿರಾಡುವ ಮಹಾರಾಷ್ಟ್ರದ ಗಡಿ ಭಾಗದ ನಂದಗೂರು ಗ್ರಾಮಸ್ಥರು ಹಾಗೂ ಮಕ್ಕಳ ಮಾತೃಭಾಷೆ ಮರಾಠಿ. ತಾಯಿ ಕನ್ನಡತಿಯಾಗಿದ್ದರೂ ಸಾಕು ತಾಯಿ ಮರಾಠಿಯಾಗಿರುವ ವಾತಾವರಣದಲ್ಲಿ ಕನ್ನಡದ ಕಂಪನ್ನು ಹರಡುವುದು ಸಾಹಸವೇ ಸರಿ. ಗಡಿಭಾಗದ ಮಕ್ಕಳಿಗೆ ಕನ್ನಡದ ಸರಳ ಪದಗಳನ್ನು ಓದಲು ಹಾಗೂ ಬರೆಯಲು ಕಲಿಸುವುದೇ ದುಸ್ತರ ಸಂಗತಿ. ಅಂಥದರಲ್ಲಿ ಈ ಚಿಣ್ಣರಲ್ಲಿ ಹಿರಿಯರಿಗೂ ಕಷ್ಟವೆನಿಸುವ ಕನ್ನಡ ಭಾಷಾ ಸಾಹಿತ್ಯ ರಚನೆಯ ಸಾಮರ್ಥ್ಯ ಬೆಳೆಸುತ್ತಿರುವ ರವೀಂದ್ರ ರುದ್ರವಾಡಿಯವರ ಕಾರ್ಯ ಶ್ಲಾಘನೀಯ. ಪ್ರಸ್ತುತ ಕವನ ಸಂಕಲನದಲ್ಲಿ 4ರಿಂದ 8ನೇ ತರಗತಿಯ ಒಟ್ಟು 26 ಮಕ್ಕಳು ಶಿಕ್ಷಣದ ಮಹತ್ವ, ಕನ್ನಡಾಭಿಮಾನ, ಚುನಾವಣೆ, ರೈತ, ಕಾಯಕದ ಮಹತ್ವ, ಮೌಢ್ಯತೆ, ಪರಿಸರ ರಕ್ಷಣೆ, ಪ್ರಾಣಿ ಪಕ್ಷಿಗಳಲ್ಲಿ ದಯೆ, ಸೈನಿಕರು, ರಾಷ್ಟ್ರ ನಾಯಕರು ಹೀಗೆ ಅನೇಕ ವಿಷಯಗಳ ಕುರಿತು ಕವನ ರಚಿಸಿದ್ದಾರೆ. ಇಲ್ಲಿಯ ಹಲವಾರು ಕವನಗಳಲ್ಲಿ ಜನಪರ, ಜೀವಪರ ಮತ್ತು ಸಮಾಜಪರ ನಿಲುವುಗಳು ವ್ಯಕ್ತವಾಗಿರುವುದು ಹೆಮ್ಮೆಯ ಸಂಗತಿ. 8ನೆಯ ತರಗತಿಯಲ್ಲಿ ಓದುತ್ತಿದ್ದಾಗ ಅನಿಲ್ ಕಾಂಬ್ಳೆ ಕಾಯಕಯೋಗಿ ಕವನದಲ್ಲಿ ಹೀಗೆ ಬರೆಯುತ್ತಾನೆ: ನಾನು ಬಡವ, ನೀನು ಬಡವ, ಎಲ್ಲರೂ ಬಡವರು ರೈತನ ಹೊರತು, ಕಾಸಿಗಾಗಿ ಪರದಾಡುತ್ತಿರುವರು ಮೋಹದ ಬಲೆಯಲ್ಲಿ ಬಿದ್ದವರು. ಕಾಯಕಯೋಗಿ ರೈತನ ಕುರಿತಾದ ಈ ಸಾಲುಗಳಲ್ಲಿ ರೈತನ ಹೊರತು ಉಳಿದವರೆಲ್ಲ ಬಡವರು. ಕುರುಡು ಕಾಂಚಾಣದ ಬೆನ್ನಟ್ಟಿ ಇರುವ ನೆಮ್ಮದಿಯನ್ನು ಕಳೆದುಕೊಂಡು ಜರ ಬದುಕುತ್ತಿದ್ದಾರೆ. ಅತಿ ಆಸೆ ದುಃಖಕ್ಕೆ ಮೂಲವೆಂಬಂತೆ ಕಾಣದ ಕಡಲಿಗೆ ಹಂಬಲಿಸಿ ಧೃತಿಗೆಡುತ್ತಿರುವ ಜನರ ಕುರಿತು ಅನಿಲ್ ಕಾಂಬಳೆ ಎಳೆಯ ವಯಸ್ಸಿನಲ್ಲಿಯೇ ಸೂಕ್ಷ್ಮವಾಗಿ ಅವಲೋಕಿಸಿ ಕಳವಳವನ್ನು ವ್ಯಕ್ತಪಡಿಸಿದ್ದಾನೆ. ಇಲ್ಲಿ ಮಾತಿಗೆ ದಕ್ಕದ ದುಗುಡ ಕಾವ್ಯರೂಪ ತಳೆದಿದೆ. ಮಾದಕ ಪದಾರ್ಥ ತಿನ್ಬೇಡಿರಣ್ಣ, ತಿಂದರೆ ಕ್ಯಾನ್ಸರ್ ಆಗ್ತಾದಣ್ಣ. ಚಟಗಳನ್ನು ಮಾಡುವುದರಿಂದ ಸಾವಿಗೆ ಸಮೀಪ ಹೋಗುವಿರಿ. ಚಟಗಳ ನೀವು ಬಿಡಿರಣ್ಣ, ನೀವು ಚಟಗಳ ಬಿಟ್ಟು ಬಿಡಿರಣ್ಣ. ಇವು ಲಕ್ಷ್ಮೀಪುತ್ರ ಬೆಡ್ದೂರ್ಗೆ 7ನೇ ತರಗತಿಯಲ್ಲಿದ್ದಾಗ ಬರೆದ ಬಿಡಿ ಚಟ ಎಂಬ ಕವನದ ಸಾಲುಗಳು. ಈ ಜೀವ ತುಂಬಿದ ಸಾಲುಗಳಲ್ಲಿ ಎಳೆಯ ಮನಸ್ಸಿನ ಸೂಕ್ಷ್ಮ ನೋಟ ಅರ್ಥವಾಗುತ್ತದೆ. ವಿಶೇಷವಾಗಿ ಗ್ರಾಮೀಣ ಭಾಗದ ಜನರು
ಗುಟ್ಕಾ ತಿನ್ನುವುದು, ಮದ್ಯ ಸೇವನೆ, ಧೂಮಪಾನ ಮಾಡುವುದು ಹೀಗೆ ಅನೇಕ ಕೆಟ್ಟ ಚಟಗಳಿಗೆ ದಾಸರಾಗಿ ತಮ್ಮ ಆರೋಗ್ಯ ಹಾಳು ಮಾಡಿಕೊಂಡಿರುತ್ತಾರೆ. ಇದರ ದುಷ್ಪರಿಣಾಮ ಕುಟುಂಬ ಹಾಗೂ ಓದುವ ಕಂದಮ್ಮಗಳ ಮೇಲಾಗುತ್ತದೆ. ಇಡೀ ಕವನ ಅವಲೋಕಿಸಿದಾಗ ಪದಗಳೆಲ್ಲ ಭಾವದ ಕುಲುಮೆಯಲ್ಲಿ ಬೆಂದು ಹೊರಬಂದಿರುವಂತೆ ಭಾಸವಾಗುತ್ತದೆ. ಸುಹಾನಿ ಪಾಟೀಲ್ ಇವಳು ಸಮಾಜವನ್ನು ಕಗ್ಗತ್ತಲೆಯ ಕೂಪಕ್ಕೆ ದೂಡಿದಂತಹ ಜಾತಿ, ಮತ, ಧರ್ಮಗಳ ಕುರಿತು ಯಾರು ಸೃಷ್ಟಿಸಿದರು ಎಂದು ದಿಟ್ಟತನದಿಂದ ಪ್ರಶ್ನಿಸುತ್ತಾಳೆ. ಜಾತಿಯಲ್ಲೇನಿದೆ, ಧರ್ಮದಲ್ಲೇನಿದೆ, ಹುರುಳಿಲ್ಲದ ಬರೀ ಸಿಪ್ಪೆ. ಇವು ಸೃಷ್ಟಿಸಿದವರ ಸೊಂಟ ಮುರಿಯಬೇಕು. ನಮಗೆ ಎಲ್ಲರೂ ಒಂದಾಗಿ ಬಾಳುವುದು ಬೇಕು. ಯಾರು ಸೃಷ್ಟಿಸಿದರೂ 108 ಜಾತಿ, 108 ಧರ್ಮ. ಹೀಗೆ ಸುಹಾನಿ ನೊಂದವರೆದೆಯ ಹಾಡಾಗದೆ ಈ ಜನರ ಎದೆಯೊಳಗೆ ಕೆನೆಗಟ್ಟಿದ, ಸಮಾಜಕ್ಕಂಟಿದ ಜಾತಿ ಧರ್ಮವೆಂಬ ಕ್ಯಾನ್ಸರ್ ವಿರುದ್ಧ ಕವನದ ಮೂಲಕ ಪ್ರತಿಭಟಿಸುತ್ತಿದ್ದಾಳೆ. ಈ ಪ್ರತಿಭಟನಾತ್ಮಕ ಮನೋಭಾವ ಈ ವಯಸ್ಸಿನ ಮಕ್ಕಳಲ್ಲಿರುವುದು ಸೋಜಿಗ. ಉತ್ತಮವಾಗಿ ಬದುಕುವ ಹಕ್ಕಿಗಾಗಿ ಹೋರಾಟ ಈ ಕವನದಲ್ಲಿ ಧ್ವನಿಸುತ್ತದೆ. ಬಂಡಾಯದ ತುಣುಕನ್ನು ಕವಿತೆಯಲ್ಲಿ ಇಟ್ಟುಕೊಂಡು ಆ ಮೂಲಕ ಸಮಾಜವನ್ನು ಈ ಬಾಲಕವಿಯಿತ್ರಿ ತನ್ನ ಮೊನಚಾದ ನುಡಿಗಳಿಂದ ತಿವಿಯುತ್ತಿದ್ದಾಳೆ. ಸಮಾಜದ ಮೌಢ್ಯ, ಅಸಮಾನತೆ ತೊಡೆದು ಸಮಾನತೆ ಮೂಡಿಸಲು ಬುದ್ಧ ಬಸವರೇ ಮತ್ತೆ ಹುಟ್ಟಿ ಬನ್ನಿ. ಸಮಾಜದ ಅನಿಷ್ಟಗಳನ್ನು ಸರಿಪಡಿಸಲು ಫುಲೆ ರಾಜಾರಾಮರೇ ನೀವು ಮತ್ತೆ ಹುಟ್ಟಿ ಬನ್ನಿ. ಇವು ಸುಷ್ಮಾ ಬೆಡ್ದುರ್ಗೆ ಇವಳ ಹುಟ್ಟಿ ಬನ್ನಿ ಎಂಬ ಕವಿತೆಯ ಸಾಲುಗಳು. ಬುದ್ಧಿಜೀವಿಗಳಾದ ನಾವೆಲ್ಲ ಶೈಕ್ಷಣಿಕವಾಗಿ, ತಾಂತ್ರಿಕವಾಗಿ ಎಷ್ಟು ಮುಂದೆ ದಾಪುಗಾಲಿಡುತ್ತಿದ್ದೇವೆಯೋ ಮಾನಸಿಕವಾಗಿ ಅಷ್ಟೇ ಹಿಂದೆ ತಳ್ಳಲ್ಪಟ್ಟಿದ್ದೇವೆ. ಇದರಿಂದ ಸುಷ್ಮಾಳ ಹೃದಯ ತೇವಗೊಂಡಿದೆ. ಅಂತರಾಳದ ಮಿಡಿತ ಕವನ ರೂಪದಲ್ಲಿ ಅಭಿವ್ಯಕ್ತಗೊಂಡಿದೆ. ಮೌಢ್ಯ, ಅಸಮಾನತೆಯಿಂದ ತೊಳಲಾಡುತ್ತಿರುವ ಸಮಾಜವನ್ನು ಕಂಡು ಮರುಗುತ್ತಿರುವ ಸುಷ್ಮಾ ಹಿಂದೆ ಬುದ್ಧ, ಬಸವ, ಫುಲೆ, ರಾಜಾರಾಮರು ಮಾಡಿದ ಸಾಮಾಜಿಕ ಕ್ರಾಂತಿಗಳನ್ನು ನೆನೆಯುತ್ತಾ ಈ ಸಮಾಜವನ್ನು ತಿದ್ದಲು ಮತ್ತೆ ನೀವೇ ಹುಟ್ಟಿ ಬನ್ನಿರೆಂದು ಕರೆಯುತ್ತಿದ್ದಾಳೆ. ಈ ಮಕ್ಕಳ ಕವನ ಸಂಕಲನದಲ್ಲಿರುವ ಎಲ್ಲ ಕವನಗಳನ್ನು ಸಮಾಜದಲ್ಲಿನ ಪ್ರತಿಕೂಲ ಪರಿಸ್ಥಿತಿಗಳಿಗೆ ಮಿಡಿಯುವ ಮಾನವೀಯತೆ ಈ ಮಕ್ಕಳಲ್ಲಿರುವುದು ಅವರು ರಚಿಸಿರುವ ಕವನಗಳಲ್ಲಿ ಅಭಿವ್ಯಕ್ತಗೊಂಡಿದೆ. ಮಾನವೀಯತೆ ಮರೆತ ಮನಗಳ ವಿರುದ್ಧ ಬಂಡೇಳುವ, ಪ್ರಶ್ನಿಸುವ, ಪ್ರತಿಭಟಿಸುವ ಗುಣ ಇಂತಹ ಎಳೆಯರಲ್ಲಿ ಕವನಗಳ ರೂಪದಲ್ಲಿ ಸ್ಫೋಟಗೊಂಡಿದೆ. ಪರಿಸರ, ಪ್ರಾಣಿ ಪಕ್ಷಿ ಕುರಿತಾದ ಸಂವೇದನೆ, ಅವುಗಳ ರಕ್ಷಣೆ ಕೂಡ ಪ್ರತಿಧ್ವನಿತವಾಗಿದೆ. ಈ ಎಲ್ಲ ಮಕ್ಕಳಿಗೆ ಮಾರ್ಗದರ್ಶಕರಾಗಿರುವ ಅಂಕುರ ಕೃತಿಯ ಸಂಪಾದಕ ರವೀಂದ್ರ ರುದ್ರವಾಡಿಯವರು ಅವರಲ್ಲಿ ಉತ್ತಮ ಮೌಲಿಕ ಗುಣಗಳ ಬೀಜ ಬಿತ್ತಿದ್ದಾರೆ. ಅವುಗಳು ಅಂಕುರದಲ್ಲಿ ಅಂಕುರಿಸಿವೆ. ಇಂತಹ ಪ್ರಯತ್ನಗಳ ಮೂಲಕ ಬಾಲಕವಿಗಳನ್ನು ಸೃಷ್ಟಿಸುತ್ತಾ ಸಂಪಾದಕರು ಮಕ್ಕಳ ಸಾಹಿತ್ಯ ಲೋಕವನ್ನು ಶ್ರೀಮಂತಗೊಳಿಸುತ್ತಿದ್ದಾರೆ. ಕಲಬುರಗಿ ಆಕಾಶವಾಣಿಯಲ್ಲಿ ಕಾರ್ಯಕ್ರಮ ನಿರ್ವಹಣಾಧಿಕಾರಿಗಳಾಗಿ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿರುವ ಸಾಹಿತಿ, ಕವಿ ಹಾಗೂ ಲೇಖಕರಾಗಿರುವ ಡಾಕ್ಟರ್ ಸದಾನಂದ ಪೆರ್ಲಾ ಅವರು ರಚಿಸಿರುವ ಶ್ರೀ ಸಿದ್ಧಲಿಂಗೇಶ್ವರ ಪ್ರಕಾಶನ ಸಂಸ್ಥೆಯಿಂದ ಪ್ರಕಟಗೊಂಡಿರುವ ಕೃತಿ ನಾರಾಯಣಗುರು. ಇದು ನಾರಾಯಣಗುರುಗಳ ಜೀವನ ಸಾಧನೆ ಕುರಿತಾದ 66 ಪುಟಗಳುಳ್ಳ 45 ರೂಪಾಯಿ ಮುಖಬೆಲೆಯ ಪುಟ್ಟ ಪುಸ್ತಕ. 2024ರಲ್ಲಿ ಪ್ರಕಟಗೊಂಡಿರುವ ಈ ಕೃತಿಯ ಆರಂಭದಲ್ಲಿ ಪ್ರಕಾಶಕರು ವಿದ್ಯಾರ್ಥಿಗಳು ಮತ್ತು ಶ್ರೀಸಾಮಾನ್ಯರಿಗೆ ಅತ್ಯಂತ ಸರಳವಾಗಿ ಕೈಗೆಟುಕಬೇಕೆಂಬ ಸದುದ್ದೇಶದಿಂದ ಇಂತಹ ಪುಸ್ತಕಗಳನ್ನು ಪ್ರಕಟಿಸುವ ಕಾರ್ಯ ತಮ್ಮ ಪ್ರಕಾಶನ ಸಂಸ್ಥೆಯು ಕೈಗೊಳ್ಳುತ್ತಿದೆ ಎಂಬುದನ್ನು ಪ್ರಕಾಶಕರ ಮಾತುಗಳಲ್ಲಿ ಶ್ರೀ ಸಿದ್ಧಲಿಂಗ ಬಿ ಕೊನೆಕ್ ಅವರು ವ್ಯಕ್ತಪಡಿಸಿದ್ದಾರೆ. ಅದೇ ರೀತಿ ಬೆನ್ನುಡಿಯಲ್ಲಿ ಡಾಕ್ಟರ್ ಗವಿಸಿದ್ದಪ್ಪ ಹೆಚ್ ಪಾಟೀಲರು ಡಾಕ್ಟರ್ ಸದಾನಂದ ಪೆರ್ಲಾ ಅವರ ಕ್ರಿಯಾಶೀಲತೆ, ಕಾರ್ಯತತ್ಪರತೆ ಹಾಗೂ ಸಾಹಿತ್ಯಾಸಕ್ತಿ ಬಗ್ಗೆ ಸಾರಪೂರ್ಣ ಪದಗಳಲ್ಲಿ ಬೆನ್ನುಡಿಯಲ್ಲಿ ಪೋಣಿಸಿದ್ದಾರೆ. ಈ ಕೃತಿಯಲ್ಲಿ ಲೇಖಕರು ನಾರಾಯಣಗುರುಗಳ ಜೀವನ ಸಾಧನೆ, ಹೋರಾಟ ಹಾಗೂ ಅವರು ಮಾಡಿದ ಸಾಮಾಜಿಕ ಕ್ರಾಂತಿಯನ್ನು ಒಟ್ಟು 11 ಚಿಕ್ಕ ಚಿಕ್ಕ ಅಧ್ಯಾಯಗಳಲ್ಲಿ ಅಚ್ಚುಕಟ್ಟಾಗಿ ವಿಭಾಗಿಸಿದ್ದಾರೆ. ಎಲ್ಲರಿಗೂ ಅರ್ಥವಾಗುವ ಭಾಷಾ ಪ್ರಯೋಗ ಮತ್ತು ನಿರೂಪಣಾ ಶೈಲಿ ಓದುಗರನ್ನು ಆಕರ್ಷಿಸದೇ ಇರದು. ಈ ಕೃತಿಯು ದೇವರ ನಾಡು ಎಂಬ ಅಧ್ಯಾಯದಿಂದ ಆರಂಭಗೊಂಡು ಕೇರಳದ ಬಸವಣ್ಣ ಎಂಬ ಅಧ್ಯಾಯದಲ್ಲಿ ಕೊನೆಗೊಳ್ಳುತ್ತದೆ. ದೇವರ ನಾಡೆಂದು ಹೆಸರುವಾಸಿಯಾದ ನೈಸರ್ಗಿಕವಾಗಿ ಸಂಪತ್ಭರಿತವಾದ ನೆಲಕ್ಕೆ ದೇವರ ನಾಡೆಂದು ಕರೆಯುವ ಕಾರಣ ಈ ಅಧ್ಯಾಯದಲ್ಲಿ ತಿಳಿಸಲಾಗಿದೆ. ಈ ಭೂಲೋಕದ ಸ್ವರ್ಗದಲ್ಲಿ 10ರಿಂದ 20ನೇ ಶತಮಾನದಲ್ಲಿನ
ಜಾತಿ ಜನಾಂಗಗಳ ತಾರತಮ್ಯ, ಅಸ್ಪೃಶ್ಯತೆಯ ಪಿಡುಗು ಹಿಂದೂ ಸಂಸ್ಕೃತಿಗೆ ಒಂದು ದೊಡ್ಡ ಶಾಪವಾಗಿತ್ತು. ಇಂತಹ ಪದ್ಧತಿಗಳ ಪಂಜರದಲ್ಲಿ ಸಿಲುಕಿ ಜನರು ನಲುಗಿದ ಪರಿಯನ್ನು ಡಾಕ್ಟರ್ ಪೆರ್ಲಾ ಅವರು ಓದುಗರ ಹೃದಯ ಕಲುಕುವಂತೆ ನಿರೂಪಿಸಿದ್ದಾರೆ. ನಂತರ ಕೇರಳ ದೇವರ ನಾಡಿನ ಬದಲು ಹುಚ್ಚರ ನಾಡಾಗಿ ಪರಿವರ್ತಿತಗೊಂಡುದರ ಚಿತ್ರಣ ಮೊದಲ ಅಧ್ಯಾಯದಲ್ಲಿದೆ. ಹೀಗೆ ಬದಲಾದ ಸಂದರ್ಭದಲ್ಲಿ ವಿಶ್ವ ಮಾನವತೆಯ ಮಹಾಶಕ್ತಿಯ ಅವತಾರ ರೂಪದಲ್ಲಿ ನಾರಾಯಣ ಗುರುಗಳ ಜನ್ಮ ಕ್ರಾಂತಿಗೆ ಕಾರಣವಾಯಿತೆಂದು ಲೇಖಕರು ಹೇಳುತ್ತಾರೆ. ಮಾಡಾನ್ ಆಶಾನ್ ಮತ್ತು ಕುಟ್ಟಿಯಮ್ಮ ದಂಪತಿಗೆ 1854 ಸೆಪ್ಟೆಂಬರ್ 18ರಂದು ಹುಟ್ಟಿದ ಮಗು ನಾರಾಯಣ. ಇವರನ್ನು ಪ್ರೀತಿಯಿಂದ ನಾಣು ಎಂದು ಕರೆಯುತ್ತಿದ್ದರೆಂದು ಉಲ್ಲೇಖಿಸಲಾಗಿದೆ. ನಾಣು ಬಾಲ್ಯದಲ್ಲಿ ವಿಲಕ್ಷಣ ವರ್ತನೆ ತೋರುತ್ತಿದ್ದನು. ತುಂಟಾಟದ ನಾಣು ದೇವರ ಪೂಜೆಗೆ ಇರಿಸಿದ್ದ ಹಣ್ಣು ತಿಂದು, ನಾನು ಇದನ್ನು ತಿಂದು ಖುಷಿಪಟ್ಟರೆ ದೇವರು ಖುಷಿಪಡುತ್ತಾನೆ ಎನ್ನುತ್ತಿದ್ದ. ಮಡಿ ಮೈಲಿಗೆ ಬಗ್ಗೆ ಹಿರಿಯರು ಕಟ್ಟುನಿಟ್ಟಾಗಿದ್ದಾಗ ನಾಣು ಕೆಳವರ್ಗದ ಜನರನ್ನು ಮುಟ್ಟಿ ಬಂದು ಮಡಿವಂತರನ್ನು ಸ್ಪರ್ಶಿಸಿ ಸಂತೋಷದಿಂದ ಕುಣಿದು ಕುಪ್ಪಳಿಸುತ್ತಿದ್ದನು. ಬಾಲಕ ನಾಣು ಸದಾ ಚಿಂತಿಸುತ್ತಾ ಬದುಕಿನ ಜಟಿಲ ಸಮಸ್ಯೆಗಳು, ಹುಟ್ಟು ಸಾವು, ಜೀವನದ ಬಗ್ಗೆ ಸದಾ ಪ್ರಶ್ನೆ ಮಾಡುತ್ತಾ ಇರುತ್ತಿದ್ದನು. ಇದನ್ನು ಲೇಖಕರು ಅರ್ಥಪೂರ್ಣ ಪದಗಳಲ್ಲಿ ಅವರ ಬಾಲ್ಯದ ಚಿತ್ರಣವನ್ನು ಓದುಗರಿಗೆ ಉಣಬಡಿಸಿದ್ದಾರೆ. ಅರವಿಪುರಂನಲ್ಲಿ ನಾರಾಯಣ ಗುರುಗಳು ಇಟ್ಟ ದಿಟ್ಟ ಹೆಜ್ಜೆಯಿಂದ ಕ್ರಾಂತಿಯ ಹೊಸ ಬೆಳಕು ಎಲ್ಲೆಡೆ ಹಬ್ಬಿತು. ಬ್ರಾಹ್ಮಣೇತರಾದ ಇವರು ಶಿವಲಿಂಗ ಪ್ರತಿಷ್ಠಾಪಿಸಿದರು. ಹಿಂದುಳಿದ ವರ್ಗದವರು ತಾವೇ ಸ್ವತಃ ದೇವರನ್ನು ಪ್ರತಿಷ್ಠಾಪಿಸಿ ಪೂಜಿಸುವ ಹೊಸ ಇತಿಹಾಸ ಸೃಷ್ಟಿಸಿದರು. ದೇವರೆಂದರೆ ಸತ್ಯ, ಅಹಿಂಸೆ, ನ್ಯಾಯ ಹಾಗೂ ಶಾಂತಿಯ ಪ್ರತೀಕ. ಅವನಿಗೆ ಮೇಲು ಕೀಳೆಂಬ ಭೇದವಿಲ್ಲ. ಅವನ ಸಾನ್ನಿಧ್ಯದಲ್ಲಿ ಎಲ್ಲರೂ ಸಮಾನರು ಎಂದು ಬೋಧಿಸಿ ಜನರ ಮೂಢನಂಬಿಕೆ, ಕುರುಡು ಆಚರಣೆಗಳನ್ನು ಗುರುಗಳು ದೂರ ಮಾಡಿದ ಕ್ರಾಂತಿಕಾರಿ ಬದಲಾವಣೆ ಕುರಿತು ಡಾಕ್ಟರ್ ಪೆರ್ಲಾ ಅವರು ಓದುಗರ ಮನನಾಟುವಂತೆ ನಿರೂಪಿಸಿದ್ದಾರೆ. ನಾರಾಯಣ ಗುರುಗಳು ಶಿವಗಿರಿಯನ್ನು ಆಧ್ಯಾತ್ಮ ಕೇಂದ್ರವಾಗಿಸಿ ಸಾಮಾನ್ಯ ಜನರಿಗೆ ತತ್ವ ಪ್ರಚಾರದ ಕಾರ್ಯ ಕೈಗೊಳ್ಳುತ್ತಿದ್ದರು. ಇಲ್ಲಿಯೇ ಇವರ ಸಮಾಧಿ ಮಂದಿರವಿದೆ. ಇಲ್ಲಿ ಗುರುಗಳು ಕೈಗೊಂಡ ಅನೇಕ ಸಾಮಾಜಿಕ ಹಾಗೂ ಧಾರ್ಮಿಕ ಕಾರ್ಯಗಳ ವಿವರಣೆ ಈ ಅಧ್ಯಾಯದಲ್ಲಿ ಲೇಖಕರು ಕಟ್ಟಿಕೊಟ್ಟಿದ್ದಾರೆ. ಸಮರಸವೇ ಸಮಾಜ ಕಟ್ಟುವ ಮೂಲ ಮಂತ್ರ ಎಂದು ಬೋಧಿಸಿದ ಗುರುಗಳು ಮನುಷ್ಯರನ್ನು ಮನುಷ್ಯರಂತೆ ಕಾಣಲು ಸವರ್ಣೀಯರ ಜೊತೆ ಸಂಘರ್ಷವಿಲ್ಲದ ಪುನರುತ್ಥಾನದ ಕ್ರಾಂತಿ ಚಳುವಳಿ ಕೈಗೊಂಡರು. ಇದು ಹೊಸ ಮನ್ವಂತರ ಸೃಷ್ಟಿಗೆ ಮೂಲ ಪ್ರೇರಣೆಯಾಯಿತು. ಹೀಗೆ ನಾರಾಯಣ ಗುರುಗಳು ಅಹಿಂಸಾತ್ಮಕವಾಗಿ ಕೈಗೊಂಡ ಅನೇಕ ಚಳುವಳಿ ಹಾಗೂ ಸತ್ಯಾಗ್ರಹಗಳು ಇಂದಿನ ಸಮಾಜದ ತಲ್ಲಣಗಳಿಗೆ ಕಾರಣವಾಗುವ ಹಿಂಸಾತ್ಮಕ ಮಾರ್ಗಗಳನ್ನು ತ್ಯಜಿಸುವ ಕುರಿತು ಸಮಾಜದ ಕಣ್ಣು ತೆರೆಯಿಸುವ ಘಟನೆಗಳ ಮಾರ್ಮಿಕ ಚಿತ್ರಣ ಈ ಅಧ್ಯಾಯದಲ್ಲಿದೆ. ನಾರಾಯಣ ಗುರುಗಳು ಕೇರಳದಲ್ಲಿ ವೈಚಾರಿಕ ಕ್ರಾಂತಿಯ ಮೂಲಕ ಪರಿವರ್ತನೆಯ ಮಾರ್ಗ ಕಂಡುಕೊಂಡರು. ವಿವಿಧ ಕಡೆಗಳಲ್ಲಿ ವಾರ್ಷಿಕ ಸಭೆ ಸಮ್ಮೇಳನಗಳನ್ನು ನಡೆಸಿ ಸಾರ್ವಜನಿಕರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ಕೆ ನಾಂದಿ ಹಾಡಿದರು. ಸಂಘಟನೆಯಿಂದ ಶಕ್ತಿಯುತರಾಗಿರಿ, ಶಿಕ್ಷಣದಿಂದ ಸ್ವತಂತ್ರರಾಗಿರಿ ಎಂಬ ಸಂದೇಶ ನೀಡಿದರು. ಒಂದೇ ಜಾತಿ, ಒಂದೇ ಮತ, ಒಬ್ಬನೇ ದೇವರು ಈ ಮಾನವರಿಗೆಲ್ಲ ಎಂಬ ಮೂಲ ಸಿದ್ಧಾಂತ ಪ್ರತಿಪಾದಿಸಿದರು. ಸಮಾಜ ಪರಿವರ್ತನೆಗೆ ಪುರುಷರಷ್ಟೇ ಮಹಿಳೆಯರೂ ಕೂಡ ಮುಖ್ಯವೆಂಬ ಲಿಂಗ ಸಮಾನತೆಯ ಮಹಾಮಂತ್ರ ಸಮಾಜಕ್ಕೆ ತಿಳಿಸಿದರು. ಈ ಎಲ್ಲ ಶಾಂತಿಯುತ ಕ್ರಾಂತಿಕಾರಿ ಕಾರ್ಯಗಳ ಪರಿಣಾಮ ಇಂದಿನ ಸಮಾಜದ ಮೇಲಾಗಿ ಸಮಾಜದಲ್ಲಿ ಶಾಂತಿ, ಸಮಾನತೆ, ಭ್ರಾತೃತ್ವ ಭಾವನೆ ನೆಲೆಸುವಂತಾಗಬೇಕೆಂಬ ಲೇಖಕರ ಮನದ ಕಳವಳ ಇಲ್ಲಿ ವ್ಯಕ್ತವಾಗಿದೆ. ಸಮಾಜದಲ್ಲಿ ಸಮಬಾಳು, ಸಮಪಾಲು ಹೊಂದಿ ಮಾನವರಲ್ಲಿ ಕಲ್ಯಾಣ ಕಾಣುವ ಕನಸು ನಾರಾಯಣ ಗುರುಗಳು ಕಂಡಿದ್ದರು. ಅದಕ್ಕಾಗಿ ಸಾಕಷ್ಟು ಶ್ರಮಿಸಿದರು. ಅನೇಕ ಸಮಾಜ ಸುಧಾರಣೆಯ ಕಾರ್ಯ ಕೈಗೊಂಡರು. ಇದರಿಂದಾಗಿ ಇಂದು ನಾವೆಲ್ಲ ನೆಮ್ಮದಿಯಿಂದ ಜೀವಿಸುವಂತಾಗಿದೆ ಎಂಬುದನ್ನು ಡಾಕ್ಟರ್ ಪೆರ್ಲಾ ಅವರು ಓದುಗರಿಗೆ ತಿಳಿಸುವ ಕಾರ್ಯ ಮಾಡಿದ್ದಾರೆ. 1928 ಸೆಪ್ಟೆಂಬರ್ 26ರಂದು ಮಹಾನ್ ಸಮಾಜ ಸುಧಾರಕರು, ವಿಶ್ವದ ಬೆಳಕು, ಮಹಾಮಾನವತಾವಾದಿ, ಸರಳ ಸಾಕಾರ ಮೂರ್ತಿಯಾದ ನಾರಾಯಣ ಗುರುಗಳು ಧ್ಯಾನಸ್ಥ ಸ್ಥಿತಿಯಲ್ಲಿಯೇ ಕಣ್ಣು ಮುಚ್ಚಿದರೆಂದು ಅಂದಿನ ದೃಶ್ಯವನ್ನು ಕಣ್ಣಿಗೆ ಕಟ್ಟುವಂತೆ ಮಾರ್ಮಿಕ ಪದಗಳಲ್ಲಿ ಲೇಖಕರು ಹಿಡಿದಿಟ್ಟಿದ್ದಾರೆ. 12ನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣನವರು ಹಾಗೂ 19ನೇ ಶತಮಾನದಲ್ಲಿ ವಿಶ್ವತೋಮುಖ ಬೆಳಕು ನಾರಾಯಣ ಗುರುಗಳು ಸಾರಿದ ತತ್ವ, ಸಂದೇಶಗಳು ಮತ್ತು ಸಾಮಾಜಿಕ ಕ್ರಾಂತಿಯ ನೆಲೆಗಟ್ಟು ಸಮಾನವಾಗಿತ್ತು. ಈ ಕಾರಣದಿಂದಾಗಿ ಇವರನ್ನು
ಕೇರಳದ ಬಸವಣ್ಣ ಎಂದು ಕರೆಯಲಾಗುತ್ತದೆ. ಇವರಿಬ್ಬರಲ್ಲಿಯ ಸಾಕಷ್ಟು ಸಾಮ್ಯತೆಗಳು, ಸಮಾಜದ ಕುರಿತಾದ ಕಳಕಳಿ, ಅವರು ಮಾಡಿದ ಸಾಮಾಜಿಕ ಕ್ರಾಂತಿಗಳು ಜನರಲ್ಲಿ ವೈಚಾರಿಕತೆಯನ್ನು ಬೆಳೆಸಲು ಸಾಧ್ಯವಾಯಿತೆಂದು ಲೇಖಕರು ಹೇಳುತ್ತಾರೆ. ಹೀಗೆ ಸಾಮಾಜಿಕ ಪರಿವರ್ತನೆ ಮೂಲಕ ಮಾನವ ಕಲ್ಯಾಣದ ಗುರಿ ಹೊಂದಿದ ಅವರ ಆದರ್ಶದ ಬದುಕನ್ನು ನಾವು ಅರಿಯಬೇಕು, ಗೌರವಿಸಬೇಕು, ಆದರಿಸಬೇಕು. ಒಂದಷ್ಟನ್ನಾದರೂ ಅಳವಡಿಸಿಕೊಳ್ಳಬೇಕೆಂಬ ಉತ್ತಮ ಸಂದೇಶವನ್ನು ಲೇಖಕರಾದ ಡಾಕ್ಟರ್ ಸದಾನಂದ ಪೆರ್ಲಾ ಅವರು ಇಂತಹ ಅತ್ಯಂತ ಮೌಲಿಕ ಕೃತಿಯ ಮೂಲಕ ಸಮಾಜಕ್ಕೆ ನೀಡಿರುತ್ತಾರೆ. ಇದು ಪ್ರತಿಯೊಬ್ಬರೂ ಓದಲೇಬೇಕಾದ ಕೃತಿ ಎಂಬುದರಲ್ಲಿ ಸಂದೇಹವಿಲ್ಲ. ಇದುವರೆಗೆ ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮದಲ್ಲಿ ರವೀಂದ್ರ ಎಸ್ ರುದ್ರವಾಡಿ ಅವರ ಸಂಪಾದಕತ್ವದ ಮಕ್ಕಳ ಕವನ ಸಂಕಲನ ಅಂಕುರ ಹಾಗೂ ಡಾಕ್ಟರ್ ಸದಾನಂದ ಪೆರ್ಲಾ ಅವರ ನಾರಾಯಣ ಗುರು ಈ ಪುಸ್ತಕಗಳ ಪರಿಚಯ ಮಾಡಿಕೊಂಡಿರಿ. ಪುಸ್ತಕಗಳನ್ನು ಪರಿಚಯಿಸಿದವರು ಉಷಾ ಗೊಬ್ಬೂರ್. ನಿರ್ಮಾಣ ನೆರವು ಮಧು ದೇಶ್ಮುಖ್. ನಿರ್ಮಾಣ ಶಾರದಾ ಜಂಬಲ್ದಿನ್ನಿ. ಹೊಸ ಓದು ಪುಸ್ತಕ ಪರಿಚಯ ಕಾರ್ಯಕ್ರಮ ಪ್ರಸಾರವಾಯಿತು. ಇದು ಆಕಾಶವಾಣಿ ಕಲಬುರಗಿ ಕೇಂದ್ರದ ಕೊಡುಗೆ.